ಅಕೌಂಟ್ಗೆ 10K ಫಾಲೋವರ್ಸ್ ಆಗಿದ್ದಾರೆ. ಖುಷಿ ಆಯ್ತು. ಅದೆಲ್ಲ ಮೆಮೊರೀಸ್ ಗಳು ನೆನಪು ಬರುತ್ತೆ. ನಾವ್ ಎಷ್ಟು ಸ್ಟ್ರಗಲ್ ಪಟ್ಟಿದ್ವಿ. ಇದು ಅಲ್ಲ ಕಂಟೆಂಟ್ ಎಲ್ಲ ನಂದೇನೆ, ಇವಳು ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಇದೇ ಒಂಥರ ಅರ್ಧ ಜೀವನ ಇದಕ್ಕೆ ಎತ್ ಮಾಡ್ಬೇಕು ಅನ್ಸ್ಬಿಟ್ಟೈತೆ. ಕೇಳ್ತಾಳೆ ಅಂದ್ಬಿಟ್ಟು ನಾನು ಲೇಟ ಬರುವೆ, ಕೆಲಸ ಬೇಗ ಮುಗಿದ್ರು 6 ಗಂಟೆ 7 ಗಂಟೆ 8 ಗಂಟೆ ಬರುವೆ. ಇವನಿಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ವಿಡಿಯೋ ಮಾಡ್ಬೇಕು. ಕೆಲಸ ಮುಗಿದ ತಕ್ಷಣ ಯಾರು ಸವಸಕ್ಕೆ ಹೋಗಲ್ಲ, ಬರೋದು ವಿಡಿಯೋ ಮಾಡೋದು. ವೆಲ್ಕಮ್ ಬ್ಯಾಕ್ ಅಶ್ವಥ್ ಯೂಟ್ಯೂಬ್ ಚಾನೆಲ್. ಇವತ್ತಂತೂ ಫುಲ್ ಖುಷಿ ಆಯ್ತೈತೆ ನಮ್ಗೆ. ಅವಾಗ 10K ಆಗಿತ್ತಲ್ಲ ಆ ಇನ್ಸ್ಟಾಗ್ರಾಮ್ ಐಡಿಗೆ, ಐಶಿ ಮಧು ಇನ್ಸ್ಟಾಗ್ರಾಮ್ ಐಡಿಗೆ ಅಷ್ಟೇ ಖುಷಿ. ಇವಾಗ ನಮ್ಗೈತೈತೆ ನನ್ನ ಗಂಡನ ಅಕೌಂಟ್ಗೆ 10K ಫಾಲೋವರ್ಸ್ ಆಗಿದ್ದಾರೆ. ಇದು ಬೇರೆಯವ್ರು ನೋಡಿದಾಗ ಚಿಕ್ಕದು ಅಂತ ಅನಿಸ್ಬೋದು. 10K ಏನು ಅನ್ಸಲ್ಲ ಅನ್ಸ್ಬೋದು. ಆದ್ರೆ ನಾವು ಸ್ಟಾರ್ಟಿಂಗ್ ಐಡಿ ಓಪನ್ ಮಾಡಿದಾಗ ನಾವು ಎಷ್ಟು ಸ್ಟ್ರಗಲ್ ಪಟ್ಟಿದೀವಿ ಅಂದ್ರೆ ಸಖತ್ತು ಸ್ಟ್ರಗಲ್ ಆಗೈತೆ. 10K ಡೈಲಿ 200 ಜನ 300 ಜನ, ಅದೇ ಖುಷಿ. ಎಷ್ಟು ಖುಷಿ ಐತೈತೆ ಅಂದ್ರೆ ಇವಾಗ 10K ನಾವು ಏನೇನ್ ಕಾನ್ಸೆಪ್ಟ್ ಮಾಡ್ಬಿಟ್ಟಿದೀವಿ ಅಂತಂದ್ರೆ ಮಿನಿ ಬ್ಲಾಗ್ ಮಾಡ್ತಾ ಇದ್ವಿ. 10K ಯಾವಾಗ ಆಗ್ತಾರೆ ಅಂತ ಎಷ್ಟು ಏನೇನೋ ವಿಚಿತ್ರವಾಗೆಲ್ಲ ಮಾಡಾಕ್ತಾ ಇದ್ವಿ. ಫೈನಲ್ ಆಗಿ ಮಿನಿ ಬ್ಲಾಗ್ ಇಂದಾನೆ 10K ಕಂಪ್ಲೀಟ್ ಆಗಿದ್ದದು. 10K ಆಯ್ತು. ಅದೇ ಇವಾಗ ಮಧು ಲಡ್ಡು ಅನ್ನೋ ಐಡಿಗೆ 10K ಆಗೈತೆ. ತುಂಬಾನೇ ಖುಷಿ ಆಯ್ತೈತೆ. ಹೆಂಗ ಅನ್ಸ್ತೈತೆ ಯಶ? ಖುಷಿ ಆಯ್ತು. ಅದೆಲ್ಲ ಮೆಮೊರೀಸ್ ಗಳು ನೆನಪು ಬರುತ್ತೆ. ನಾವ್ ಎಷ್ಟು ಸ್ಟ್ರಗಲ್ ಪಟ್ಟಿದ್ವಿ. ಇದಕ್ಕೇನೋ ಒಂದ್ 20 ದಿನದಲ್ಲೇ 10K ಆಗ್ಬಿಟ್ರು. ಬಟ್ ಅದಕ್ಕೆ ನಾವು 4 ತಿಂಗಳು ಸ್ಟ್ರಗಲ್ ಪಟ್ಟಿದೀವಿ. ನಮ್ ದೊಡ್ಡ ಅಕೌಂಟ್ಗೆ ಈಗ 1,90,000 ಜನ ಅವರಲ್ಲ, ಆ ಅಕೌಂಟ್ಗೆ 4 ತಿಂಗಳು ಕಷ್ಟಪಟ್ಟಿದ್ದು. ಅದು 10K ಆಯ್ತಲ್ಲ, ಅದಾಯ್ತಲ್ಲ. ಅದಕ್ಕೆ ಇವತ್ತು ಕೇಕ್ ಕಟ್ ಮಾಡೋದ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತೈತೆ. ನನ್ನ ಹೆಂಡತಿ ತಂದಿ ಇದು ಕೇಕ್ ಕಟ್ ಮಾಡಿಸ್ತವಳೆ. ಆ ಅಕೌಂಟ್ಗೆ, ದೊಡ್ಡ ಅಕೌಂಟ್ಗೆ ನಾನ್ ಕೇಕ್ ಕಟ್ ಮಾಡಿಸಿದ್ದೆ. ಹೌದು, ಈ ಅಕೌಂಟ್ಗೆ ನಾನ್ ಅವನಿಗೆ ಕೇಕ್ ಕಟ್ ಮಾಡಿಸ್ತೀನಿ. ಯಾಕಂದ್ರೆ ನನ್ ಗಂಡ ಇನ್ನೂ ಬೆಳಿಲಿ, ಚೆನ್ನಾಗಿರ್ಲಿ ಅಂತ ಮಾಡಿಸ್ತಾ ಇದೀನಿ. ಆಯ್ತಾ? ಅಲ್ಲ ಕಂಟೆಂಟ್ ಎಲ್ಲ ನಂದೇನೆ, ಇವಳು ಚೆನ್ನಾಗಿ ಬೆಳಿಲಿ ಅಂತ ಹೇಳ್ತಾ ಇದ್ದಾರೆ. ಕಂಟೆಂಟ್ ನಿಂದೆ ಆದ್ರೂ ಎಡಿಟಿಂಗು ಎಲ್ಲ ನಂದೇನೆ. ನಾನೇ ವಿಡಿಯೋ ಅಪ್ಲೋಡ್ ಮಾಡೋದು, ಎಡಿಟ್ ಮಾಡೋದು. ಇವನ್ ನನ್ ಪಾಪು ಇಟ್ಕೊಂಡು ನಾನ್ ಕ್ಯಾರಿ ಇದೀನಿ. ಸೊ ಎಷ್ಟು ಕಷ್ಟ ಇರುತ್ತೆ, ಸ್ಟ್ರಗಲ್ ಇರುತ್ತೆ ಅನ್ನೋದು ಗೊತ್ತಾ ನಿಂಗೆ? ಓಕೆ ಡನ್. ಹಾಗೆ ಈ ತಿಂಗಳು ಮುಂದಿನ ತಿಂಗಳು ತುಂಬಾ ಖುಷಿಯಾದ ವಿಚಾರಗಳು ಅಕೌಂಟ್ ಅಲ್ಲಿ ಬರ್ತಾನೆ ಇರುತ್ತೆ. ಯೂಟ್ಯೂಬ್ ಅಲ್ಲಿ ಮಾಡಾಕ್ತಾನೆ ಇರ್ತೀವಿ. ಈಗ ಫಂಕ್ಷನ್ಗೆ ಸೀರೆ ತರಕ್ ಹೋಗೋದು, ಆಮೇಕಿಂದ ಎಷ್ಟು ರೂಪಾಯಿ ಸೀರೆ ಕೇಳೋಳು ಇವಳು, ಪ್ರತಿ ಒಂದು ಇರುತ್ತೆ. ಆಮೇಕಿಂದ ಮುಂದಿನ ತಿಂಗಳು ಸೀಮಂತ ಐತೆ. ಆಮೇಕಿಂದ ಡೇಟು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಯಾವತ್ತು ನನ್ನ ಸೀಮಂತ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಆಯ್ತಾ? ಆಮೇಕಿಂದ ನಮ್ದು ತುಂಬಾ ಖುಷಿ ವಿಚಾರ ಅಂದ್ರೆ 2 ಲಕ್ಷ ಐತೈತೆ. ಸೀಮಂತದ ಅಷ್ಟರಲ್ಲಿ ಅದಾಗುತ್ತೆ ಅಂತ ಒಂದ್ ನಂಬಿಕೆಯಿಂದ ನಾವು ಕಷ್ಟಪಟ್ಕೊಂಡು ವಿಡಿಯೋಗಳೆಲ್ಲ ಮಾಡ್ತಾ ಇದೀವಿ. ಆದ್ರೆ ಖುಷಿನಲ್ವಾ? ನನಗಂತೂ ಸಖತ್ ಖುಷಿ ಆಗಿರುತ್ತೆ. 2 ಲಕ್ಷ ಜನ ಅಂದ್ರೆ. ಸೊ ಎಷ್ಟು ಇವಾಗ ಇವನಿಗೆ 10Kಗೆ ನಾವು ಆ ಲೆವೆಲ್ ಈ ಲೆವೆಲ್ ಖುಷಿ ಪಡ್ತಾ ಇದ್ವಿ. ಈಗ 2 ಲಕ್ಷ ಆಗ್ತಾರಲ್ಲ, ಎಷ್ಟು ಖುಷಿ ಇರ್ತಿತ್ತು ಅಂದ್ರೆ ನಾವು ಬೇಕು ಅಂತ ಇವಾಗ ದುಡ್ಡು ಮಾಡ್ಬೇಕು ಅಂತ ನಾವು ಕಂಟೆಂಟ್ ನ ಸ್ಟಾರ್ಟ್ ಮಾಡೇ ಇಲ್ಲ ಅಲ್ಲಮ್ಮ. ಇಬ್ರು ಮನೆ ಹತ್ರ ಈಗ ನೀನ್ ನನ್ನ ಹೆಂಡತಿ ಮನೆ ಹತ್ರ ಆರಾಮಾಗಿ ಇರ್ತಾ ಇದ್ಲು. ಅವಳಿಗೆ ಏನಾದ್ರು ಬೇಜಾರಾಗುತ್ತೆ ಅಂತ ಕಂಟೆಂಟ್ ಸ್ಟಾರ್ಟ್ ನಾನು ಅವಳಿಗೆ ಸಪೋರ್ಟ್ ಮಾಡಿದೆ ಅಷ್ಟೇ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬ್. ವಿಡಿಯೋ ಮಾಡೋ ಇಂಟ್ರೆಸ್ಟ್ ಕೇಳಿದ್ದೆ, ಫೋನ್ ಮಾಡಿರಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದಾ ಅಂತ. ಅದಕ್ಕೆ ಅವನು ಏನ್ ಮಾಡಲ್ಲ ಪಡಲ್ಲ, ಯಾಕೆ ಮಾಡ್ತೀಯಾ ಅಂತ ಹೇಳಿ, ಸರಿ ಆಯ್ತು ನಿನ್ನಿಷ್ಟ ಮಾಡ್ಕೊ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ನಮ್ಮ ಮಮ್ಮಿ ಬಾಣ್ತನ, ನಮ್ ಲಡ್ಡು ಬಾಣ್ತನ ಮುಗಿಸ್ಕೊಂಡ್ ಬಂದೆ ಇಲ್ಲಿಗೆ. ಅವಾಗ ನಾವು ರೀಲ್ಸ್ ಸುಮ್ಮನೆ ಮನೇಲಿ ಇರ್ತಿದ್ವಲ್ಲ, ಇನ್ ಮೆಮೊರೀಸ್ಗಳೆಲ್ಲ ಇರ್ಲಿ, ಪಾಪು ಜೊತೆಗೂ ಇರ್ಲಿ ಅಂದ್ಬಿಟ್ಟು ಅವಾಗ ಸುಮ್ಮನೆ ರೀಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಇವನ್ ಫಸ್ಟ್ಗೂ ಸ್ಟಾರ್ಟ್ ಅಂದ್ರೆ ಮಾಡ್ತಾ ಇದ್ವಿ ರೀಲ್ಸ್ಗಳನ್ನೆಲ್ಲ, ಬಟ್ ಪಬ್ಲಿಕ್ ಮಾಡಿರ್ಲಿಲ್ಲ. ಆಮೇಲೆ ಇಷ್ಟ ಇಂಟ್ರೆಸ್ಟ್ ಇರಲಿಲ್ಲ. ಡೈಲಿ 2-3 ಪೋಸ್ಟ್ ಹಾಕ್ಬೇಕು. ಯಾವ 6ಕ್ಕೆ 1 ಪೋಸ್ಟ್ 2 ಪೋಸ್ಟ್ 3 ಪೋಸ್ಟ್ ಆಗ್ತಾ ಇದ್ದು. ಇವಾಗ ಇದೇ ಒಂಥರ ಅರ್ಧ ಜೀವನ ಇದಕ್ಕೆ ಎತ್ ಮಾಡ್ಬೇಕು ಅನ್ಸ್ಬಿಟ್ಟೈತೆ. ಆ ತರ ಪ್ರೀತಿ ವಿಶ್ವಾಸ ಬಾಂಡಿಂಗು ಹಂಗೆ ಆಗ್ಬಿಟ್ಟೈತೆ ನಂದು ಒಂದು. ಇವಾಗ ಟೈಮ್ ನೋಡಿದ್ರೆ 1-2:30 ಅನ್ಸುತ್ತೆ. 2:30-3 ಗಂಟೆ. ಫಸ್ಟ್ಗೆ ಇವನು ಎಷ್ಟು ಗಂಟೆ ಬರ್ತಿದ್ರಿ? ಸಂಜೆ 6 ಗಂಟೆ. ನಂದು ಮೈಂಡ್ ಸೆಟ್ ನೋಡಿ ಇವಳು ವಿಡಿಯೋ ಮಾಡಕ್ ಕೇಳ್ತಾಳೆ ಅಂದ್ಬಿಟ್ಟು ನಾನು ಲೇಟ ಬರುವೆ, ಕೆಲಸ ಬೇಗ ಮುಗಿದ್ರು 6 ಗಂಟೆ 7 ಗಂಟೆ 8 ಗಂಟೆ ಬರುವೆ. ಯಾಕಂದ್ರೆ ಬಂದೇಟ್ಗೆ ವಿಡಿಯೋ ಮಾಡು ಅಂತ ಹೇಳಿ ಇಟ್ಕರೋಳು. ಅದಕ್ಕೆ ನಾನು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡೆ 7 ಗಂಟೆ 8 ಗಂಟೆ. ಇವಾಗ ನಂಗೆ ಇಂಟ್ರೆಸ್ಟ್ ಬಂದ್ಬಿಟ್ಟೈತೆ. ಫಸ್ಟ್ಗೆ ನನಗೆ ಇಂಟ್ರೆಸ್ಟ್ ಇತ್ತು ಜಾಸ್ತಿ ವಿಡಿಯೋ ಮಾಡ್ಬೇಕು ಅಂತ. ಆದ್ರೆ ಇವಾಗ ಇವನಿಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ವಿಡಿಯೋ ಮಾಡ್ಬೇಕು. ಕೆಲಸ ಮುಗಿದ ತಕ್ಷಣ ಯಾರು ಸವಸಕ್ಕೆ ಹೋಗಲ್ಲ, ಬರೋದು ವಿಡಿಯೋ ಮಾಡೋದು. ಆಮೇಕಿನ ಟೈಮ್ ಸಿಕ್ಕರೆ ಫ್ರೆಂಡ್ ಜೊತೆ ಹೋಗಿ ಸುತ್ತಾಡಕ ಬರೋದು, ಬೆಸ್ಟ್ ವಿಡಿಯೋ. ಇವಾಗ ಹಂಗೆ ಆಗ್ಬಿಟ್ಟೈತೆ. ಇವಾಗ ಏನಂದ್ರೆ ಬಾಂಡಿಂಗು ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಬರ್ತಾರೆ ಮಾಡ್ತಾರೆ. ಇವಾಗ ನಾನೇ ನಿನ್ನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನೋ ಒಂದಕ್ಕೆ
ಸುಮ್ಮನೆ ಹೂವು ತಗೊಂಡ್ಬಂದಿದ್ರಪ್ಪ ನನಗೋಸ್ಕರ. ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅದು ನಿಜವಾಗ್ಲೂ ಪ್ರೀತಿಯಿಂದ ತಂದಿರ್ತಾರಿಲ್ಲ ಅಂತಲ್ಲ, ಬಟ್ ಆದ್ರೆ ನಾನು ಹೇಳಿದ್ದು ಸುಮ್ಮನೆ ಇದ್ರೆ ತರ್ತಿದ್ರ ಹೂವನ, ಏನಿಲ್ಲ ಆ ಮೆಮೊರೀಸ್ಗಳೆಲ್ಲ ಸಿಗ್ತಾಯ್ತಾ. ಸೊ ಆ ಥರ ಒಂಥರ ಬಾಂಡಿಂಗೇ ಚೇಂಜ್ ಆಗ್ಬಿಡುತ್ತೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಆಗ. ಒಬ್ಬೊಬ್ರದ್ದು ಹಾಳಾಗುತ್ತೆ, ಒಬ್ಬೊಬ್ರದ್ದು ಚೆನ್ನಾಗಿರುತ್ತೆ. ಸೊ ನಮ್ದು ಸಖತ್ತಾಗೇ ಇದೆ. ಚೆನ್ನಾಗೈತೆ, ಏನು ನೋ ಪ್ರಾಬ್ಲಮ್. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ, ಆರಾಮಾಗಿ ವಿಡಿಯೋ ಮಾಡಿ. ಈಗ ನಾನು ಹೇಳ್ತೀವಿ ಕೇಕ್ ಹೆಂಗೆ ಕಟ್ ಮಾಡಿಸ್ತಾಳೆ ಅಂತ ನೋಡೋದ ಬನ್ನಿ. ಅದು ಲಾಗ್ ಮಾಡ್ಕೊಂಡವಳೆ. ಎಲ್ಲಿಂದ ನಾನು ಡ್ಯೂಟಿ ಮುಗಿಸ್ಕೊ ಬಂದು ಇಳ್ದಿದ್ದವಿಂದನೂ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊ ಬಂದವಳೆ ಲಾಗು. ಸೊ ಅದನ್ನೆಲ್ಲ ಈ ಲಾಸ್ಟ್ ಎಂಡ್ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕಿರ್ತೀನಿ. ಎಂಡ್ ಕ್ಲಿಪ್ಪಿಂಗ್ ತನಕನೂ ನೋಡಿ ಆಯ್ತಾ. ಚೆನ್ನಾಗೈತೆ ನಮ್ದು ಒಂದು ಪುಟ್ಟ ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ. ನಾವೇನ್ ದೊಡ್ಡ ದೊಡ್ಡ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ, ಬಟ್ ನನಗೊಂದು ಆಸೆ ಇತ್ತು ಇವ್ನಿಗೆ 10K ಆದಾಗ ಮಾಡ್ಸೋಣ ಅಂತ. ಇವ್ನು ನನಗೆ ಮಾಡ್ಸಿದ್ನಲ್ಲ 10K ಆದಾಗ, ಸೊ ನಾನು ಇವ್ನಿಗೆ ಕಟ್ ಮಾಡ್ಸೋಣ ಅಂತ. ಸೊ ಬನ್ನಿ ಕೇಕ್ ಕಟಿಂಗ್ ಮಾಡೋಣ. ಪಾಪ ಕರ್ಕೊಂಡು ನಮ್ ಲಡ್ಡು ಅಂತೂ ಫುಲ್ಲು ಖುಷಿ ಆಗ್ಬಿಟ್ಟವನೆ ಕೇಕ್ ಕಟ್ ಮಾಡ್ತಾವ್ರೆ ಅಂತ. ಲಡ್ಡುವಾ ಕೇಕ್ ಕಟ್ ಮಾಡ್ದ? ಓಕೆ ಡನ್. ಲಡ್ಡು ಡನ್. ಹ್ಯಾಪಿ ಬರ್ಡೇ ಮಾಡ್ಕೊತಾವ ನಾವು. ಲಡ್ಡು ಬರ್ತಾಳೆ ಇರು ಮನೆ ಅದು ಒಂಟಲ್ಲಿ. ಇವಾಗ ಕಟ್ ಮಾಡದ ಕೊಡು. ಆ 10K ಅನ್ನೋದು ಹೋಗ್ಸಾಯ್ಬಿಟ್ಟ ಅವನಲ್ಲಿ. ನನ್ ಮಗ ತಿನ್ನೋದು ಏನೋ ಮಾಡ್ಲಿ. ಕಟ್ ಮಾಡೋದ, ಈ 3 ಜನ ಸೇರ್ಸ್ ಕಟ್ ಮಾಡೋದು. ಕಟ್ ಮಾಡೋದು, ನೀನು ಕಟ್ ಮಾಡು. 10K ಫ್ಯಾಮಿಲಿ. ಕಟ್ ಮಾಡು ಕಟ್ ಮಾಡು. ಯಪ್ಪ ಫ್ಯಾಮಿಲಿ ಆಯ್ತಾ. ಇರು ಲಡ್ಡುಗೆ ಒಂದ್ ಸ್ವಲ್ಪ ತಿನ್ಸಲ್ಲ. ಕೊಡಕ್ ಆಟಕ್ಕೆ ಯಾರು ತಿನ್ನಿಸ್ತಾ ನೋಡೋಣ ಫಸ್ಟ್. ತಿನ್ನಿಸ್ತಾ ಅಮ್ಮ ಇನ್ಯಾರಿಗೆ ನೆಕ್ಸ್ಟ್ ಅಮ್ಮಂಗ್ ತಿನ್ಸ್ಲಾ? ಬೇಜಾರ್ ಮಾಡ್ಕೊಂಡ್ಬಿಡ್ತಾಳೆ. ನನಗೆ ತಿನ್ನಿಸ್ತಾನೆ ಇಲ್ಲ. ಅಮ್ಮಂಗ್ ತಿನ್ಸ್ಬಿಡು. ಇಷ್ಟೊಂದು ಖುಷಿಯಾಗಿ ಇರುತ್ತೆ ಅಂದ್ರೆ 10K ಫಾಲೋವರ್ಸ್ ಆಗಿರೋದಕ್ಕೆ ಕಾರಣ ಏನ್ಲ. ಇದೊಂಥರ ಹಳೆ ಮೆಮೊರೀಸ್ಗಳು ಬರುತ್ತಲ್ಲ. ನಾವ್ ಅದ್ರ ವ್ಲಾಗ್ ಇರ್ಬೋದು ನಂದು 10K ಫಾಲೋವರ್ಸ್. ಆಯ್ತು ಯೂಟ್ಯೂಬ್ ಅಲ್ಲಿ ಹಿಂದೆಗಡೆ ವಿಡಿಯೋ ಎಲ್ಲ ಮಾಡಕ್ ಲಾಸ್ಟ್ ಅಲ್ಲಿ ಇದೆ ಅನ್ಸುತ್ತೆ. 2 ವರ್ಷ ನಮ್ 10K ಆದಾಗ ಲಡ್ಡು ಚಿಕ್ಕ ಪಾಪು. ಇವಾಗ ನೋಡು ಅವನೇ ಕೇಕ್ ಕಟ್ ಮಾಡ್ತಾವನೆ. ಏನ್ ಲಡ್ಡುವ? ಚಿಕ್ಕ ಪಾಪು ಅಲ್ಲ, 8, 7, 6. ಖುಷಿ ಆಯ್ತು ಲಡ್ಡುವ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅನ್ಬಿಡು. ಥ್ಯಾಂಕ್ಸ್. ನಿಮ್ಗೂ ಕೇಕ್ ತಿನ್ಸ್ಬಿಡು ಕೇಳು. ಎಲ್ಲರಿಗೂ ತಿನ್ಸ್ಬಿಡು. ವಿಡಿಯೋ ಯಾರ್ಯಾರು ನೋಡ್ತಾವ್ರೆ ಎಲ್ಲರೂ ಕೇಕ್ ತಿನ್ಬಿಡಿ. ಹಂಗೆ ಸ್ವಾಹ ಅನ್ಬಿಡು. ಅವನಂತೂ ಈ ವಿಷಯದಲ್ಲಿ ಏನು ಹೇಳಲ್ಲ. ಸೊ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ನೀವು ವಿಡಿಯೋಗಳು ನೋಡ್ತಾ ಇರಿ, ಇನ್ನು ಚೆನ್ನಾಗಿರೋ ಕಂಟೆಂಟ್ಗಳು ಕೊಡ್ತೀವಿ. ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದವರೆಲ್ಲ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಅಂಡ್ ಫೇಸ್ಬುಕ್ಗೂ ಸಪೋರ್ಟ್ ಮಾಡಿ ಆಯ್ತಾ. ಬರೀ ಇನ್ಸ್ಟಾಗ್ರಾಮ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಜಾಸ್ತಿ. ಹಿಂಗೆ ಯೂಟ್ಯೂಬ್ ಅಲ್ಲಿ ಬೇಗ ಯೂಟ್ಯೂಬ್ 10K ಆಗ್ಲಿ ಅಂತ ಯೂಟ್ಯೂಬರ್ 10K ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದೀನಿ. ಸೊ ನೋಡೋಣ, ನಮ್ಮ ಪರಿಶ್ರಮ, ನಮ್ಮ ಸ್ಟ್ರಗಲ್ ನಾವು ಪಡೋದು, ಪ್ರತಿಫಲ ನಿಮ್ದು. ಸೊ ಬಾಯ್. ಕಂಗ್ರ್ಯಾಚುಲೇಷನ್. ಯಾಕೆ ಖುಷಿಗೋ 10K ಆಗಿದ್ದಕ್ಕೆ. ಮಧು ಲಡ್ಡು ಅನ್ನೋ ಇಡೀ 10K ಆಗೈತಿ. ಏನಂತ ಹೇಳಿ ಪಿಯಾ ಕೊಡ್ಸಕ್ಕಂತ ಅವಂಗೆ ಪಿಯಾ ಕೊಡಿಸ್ತಾರ ಅವ್ನ ಮಕ್ಕಕ್ಕೆ. ಒಂದು ನಿಮಿಷ ಹಾಗೇನೆ ಇವತ್ತು ಒಂದು ಕೇಕ್ ಕಟ್ ಮಾಡಿಸ್ತೀನಿ ಆಯ್ತಾ ಅವ್ನಿಗೆ 10K ಆಗಿರೋದಕ್ಕೆ. ಕಟ್ ಓಕೆನಾ? ಓಕೆ ಡನ್. ನೋಡಿ ಕೇಕ್ ತಗೊಂಡೋಗೋಣ. ಅಮ್ಮ ಹನಿ ಕೇಕ್ ಸಿಗುತ್ತಲ್ಲ ಅದು ತಗೊಳ್ಳೋಣ ಬೇಗ. ಗೈಸ್ ಇವಾಗ ನಾವು ಕೇಕ್ ತಗೊಳಕ್ ಹೋಗ್ತಾ ಇದೀವಿ. ಏನಂತ ಇದ್ಲಾಗ್ ಮಾಡ್ತಾ ಇದ್ದೀನೋ ಇವಾಗ ಕೇಕ್ ತಗೊಳಕ್ ಹೊರತಾ ಇದೀವಿ. ಅದು ನಂದೇ ದುಡ್ಡು. ಓ ನೀನ್ ಕೊಡ್ಸ್ಬಿಡ್ತೀಯ ಬಾರಿ. ಬೇಗ ಹೋಗಿ ಕೇಕ್ ತಗೊಂಡು ಮನೆಗೆ ಹೋಗ್ಬೇಕು. ಇನ್ನು ಅಡ್ಗೆ ಕೂಡ ಏನು ಮಾಡಿಲ್ಲ. ನನ್ನ ಐಡಿ 10K ಆಗಿರೋದಕ್ಕೆ ನಾನು ಇಡ್ತೀನಿ. ನನ್ನ ದುಡ್ಡಲ್ಲೇ ಕೇಕ್ ಕಟ್ ಮಾಡಿಸ್ತಾಳೆ. ಎಲ್ಲ ಇಷ್ಟ ಏನ್ ನಿನ್ ದುಡ್ಡಾ? ಸಬಾಸ್. ಯಾವ ಕೇಕ್ ತಗೊಂಡಿಲ್ಲ? 5,000 10,000? 10 ರೂಪಾಯಿ. ಸರಿ ನೋಡಿ ಯಾವ ಕೇಕ್ ತಗೊಂಡಿ. ಯಶೋ ಯಾವ ತಗದ ಯಶೋ? ಅಷ್ಟು ಚಿಕ್ಕದು ದೊಡ್ಡ ದೊಡ್ಡ ತಾಲ. ಲಡ್ಮ ಮುಟ್ಬಾರ್ದು.
ಸರಿ ಕೊಡೋಣ ಅವಳೇ ಕೊಡೋಣ. ನನ್ನ ಲಡ್ಡು ಐಸ್ ಕ್ರೀಮ್ ನೋಡ್ದಕ್ಕೆ ಎಳಕ ಬತ್ತವನೆ ಎಲ್ಲ. ಏನು ಬೇಕು ಮಗನೆ? ಹಾಂ ಎತ್ಕೋ, ಯಾವ್ದು ಬೇಕು? ಹಾಂ ನೋಡ್ಲೆ ನಿನ್ನ ಮಗಂಗೆ ಐಸ್ ಕ್ರೀಮ್ ಕೊಡಿಸ್ದೆ. ಹಾಂ ಅಯ್ಯೋ ಅವ್ನ ಕೈಯಲ್ಲಿ ತಡೆಯೋಕ್ಕಾಯ್ತಲ್ಲ ಖುಷಿನ. ಏ ಲಡ್ಮ ಎತ್ಕೊಬಿಟ್ರಿ ಹಿಂಗೆ? ಅದು ಬೇಡ, ಅದು ಕೊಡು. ಅದು ಬೇಡ, ದಪ್ಪ ಹೋಯ್ತು ಮಗನೇ, ಖುಷಿ ಚೆನ್ನಾಗಿರಲ್ಲ ಇತ್ತು. ಅಕೌಂಟ್ ಆಗೋದಾಗು ನಿನ್ನ ಅಕೌಂಟ್ ಯಾವಾಗ ಆಗುತ್ತೆ? ನಿಧಾನ ಖಾಲಿ ತಗೋ. ಅಯ್ಯೋ ನಾವು ಇಷ್ಟೊಂದು 10K ಆಗುತ್ತೆ ನಿನ್ನ ಅಕೌಂಟ್ಗೆ. ಎಷ್ಟು ಕಷ್ಟಪಟ್ಟಿದ್ವಿ, 6 ತಿಂಗಳು ತಗೊಂಡಿವಿ. ಇವಾಗ ಎಷ್ಟು ನಾವು 1 ತಿಂಗಳಲ್ಲಿ ಇಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟವ್ರಾದ್ರೆ ಆಗಲ್ವಾ? ಹಾಗೆ ಆಗುತ್ತೆ. ಅದೆಲ್ಲ ನನ್ನಿಂದ ಆಗಿರೋದು. ಇನ್ನೂ 1 ವರ್ಷ ಬಿಡ್ಕಲ್ಲ ಅದು ಎಲ್ಲ ನಿನ್ ಮಗ. ಐಸ್ ಕ್ರೀಮ್ ಬೇಡ, ಐಸ್ ಕ್ರೀಮ್ ಬಿಟ್ಬಿಟ್ಟು ಅದು ಹಿಡ್ಕೊತವನು ಎತ್ತು. ಅದು ಬಿಡು ಮನೆಲ್ಲ. ಯಾರೆಲ್ಲ ಇಲ್ಲಿವರೆಗೂ ವ್ಲಾಗ್ ನೋಡಿದಿರಾ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಮಾಡಿ. ಯಾವ ಥರ ವ್ಲಾಗ್ ಬೇಕು ಅಂತಂದರೆ ನಾವು ಆ ಥರ ವ್ಲಾಗ್ನ ಮಾಡ್ಬೋದು. ಸೊ ಬಾಯ್.